ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫೋನ್ಪೇ ಅಕೌಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನೀವೆಲ್ಲಾದರೂ ಹೊರಗಡೆ ಆಚೆ ಹೋದಾಗ ಅಂಗಡಿಯಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಹೊರಗಡೆ ಎಲ್ಲಾದರೂ ಹೋದಾಗ ಫೋನ್ ಮುಖಾಂತರ ನಂಬರ್ ಮೂಲಕ ಅಕೌಂಟಿಗೆ ಪೇಮೆಂಟ್ ಮಾಡ್ಬೋದು ಅಕೌಂಟ್ ಇರೋದ್ರಿಂದ. ಮತ್ತು ಫೋನ್ಪೇಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಬೋದು. 2026ರಲ್ಲಿ ಫೋನ್ಪೇ ಅಕೌಂಟ್ನ ಕ್ರಿಯೇಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಏನಂತ ಅರ್ಥ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಫೋನ್ಪೇ ಆ್ಯಪ್ ಲಿಂಕ್ ಇದೆ. ಲಿಂಕ್ ಮುಖಾಂತರ ಆ್ಯಪ್ನ ಡೌನ್ಲೋಡ್ ಮಾಡಿ. ನಾನು ಆಲ್ರೆಡಿ ಫೋನ್ಪೇನ ಡೌನ್ಲೋಡ್ ಮಾಡಿದ್ದೀನಿ. ಮೊದಲು ಫೋನ್ಪೇನ ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಂಬರ್ನ ಕೇಳುತ್ತೆ. ನಿಮ್ಮದು ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಕ್ಲಿಕ್ ಮಾಡಿದರೆ OTP ಬರುತ್ತದೆ. OTP ಎಂಟರ್ ಮಾಡಿ. ಹಾಕಿದಾಗ ವೆರಿಫೈಗೆ ಈ ಥರ ಬರುತ್ತದೆ. ಅಲೋ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂಬರ್ ಮುಖಾಂತರ OTP ಹಾಕಿದಾಗ ಈ ಥರ ಬರುತ್ತದೆ ವೆರಿಫೈ ಆಗಿ. ಈಗ ಏನಪ್ಪ ಮಾಡಬೇಕು ಅಂದರೆ, ನಾವು ಬ್ಯಾಂಕ್ ಅಕೌಂಟ್ನ ಫೋನ್ಪೇಗೆ ಲಿಂಕ್ ಮಾಡಬೇಕು. ಅಕೌಂಟ್ನ ಹೆಂಗೆ ಲಿಂಕ್ ಮಾಡೋದು ಅಂದರೆ, ಈ ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕ್ ನೇಮ್ನ ಸರ್ಚ್ ಮಾಡಿ. ಬ್ಯಾಂಕ್ ಅಕೌಂಟ್ ಕೇಂದ್ರ ಬ್ಯಾಂಕ್ನಲ್ಲಿದೆ, ಅದಕ್ಕೆ ನಾನು ಕೇಂದ್ರ ಬ್ಯಾಂಕ್ ಅಂತ ಸರ್ಚ್ ಮಾಡಿ ಕೇಂದ್ರ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮದು ಯಾವುದು ಬ್ಯಾಂಕ್ ಅಂತ ಅದ್ರ ಮೇಲೆ ಸರ್ಚ್ ಮಾಡಿ ಆ ಬ್ಯಾಂಕ್ನ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಂಕ್ ನೋಡಿ ಆ್ಯಡ್ ಆದಮೇಲೆ ನಿಮ್ಮ ಹೆಸರು, ಅಕೌಂಟ್ ನಂಬರು ಬರುತ್ತದೆ ನೋಡಿ. ಅಲ್ಲಿ UPI ನಂಬರ್ ಸೆಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆಬಿಟ್ ಕಾರ್ಡ್ ನಂಬರ್ ಹಾಕಿ, ಅಂದರೆ ATM ಕಾರ್ಡ್ನಲ್ಲಿ ನಂಬರ್ ಇರುತ್ತದಲ್ಲ, ಅದರಲ್ಲಿ ಲಾಸ್ಟ್ 6 ಡಿಜಿಟ್ ಕೋಡನ್ನು ಹಾಕಿ. ಎಕ್ಸ್ಪೈರಿ ಅಂದರೆ ಎಕ್ಸ್ಪೈರಿ ಡೇಟ್ ATM ಮೇಲೆ ಇರುತ್ತದಲ್ಲ, ಅದನ್ನು ಎಂಟರ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಯುವರ್ 6 ಬ್ಯಾಂಕ್ OTP ಅಂತ ಬರುತ್ತದಲ್ಲ, ಅಲ್ಲಿ OTP ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ನೆಕ್ಸ್ಟ್ ಕೊಡಿ. ನೀವು ಎಂಟರ್ ಯುವರ್ UPI ಪಿನ್ ಅಂದರೆ ಇದು ಏನಪ್ಪ ಅಂದರೆ, ನೀವು ಪೇಮೆಂಟ್ ಮಾಡುವಾಗ ಈ ನಂಬರ್ ಹಾಕಿದರೆ ಮಾತ್ರ ಪೇಮೆಂಟ್ ಆಗುತ್ತೆ, ಇಲ್ಲಾಂದರೆ ಪೇಮೆಂಟ್ ಆಗೋದಿಲ್ಲ. ಅದನ್ನು ನೀವು ನಿಮಗೆ ಬೇಕಾದ ರೀತಿಯಲ್ಲಿ, ಅನುಕೂಲದ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಮತ್ತೆ ಎಂಟರ್ ಪಿನ್ ಅಂತ ಇದೆಯಲ್ಲ, ಅದನ್ನೇ ಮತ್ತೆ ಎಂಟರ್ ಮಾಡಿ. ಎಂಟರ್ ಆದಮೇಲೆ ಡನ್ ಕೊಡಿ. ಮುಗೀತು ಫ್ರೆಂಡ್ಸ್. ಇಷ್ಟೇ ಮಾಡಿದರೆ ನಿಮ್ಮ ಫೋನ್ಪೇ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ದಂಗೆ ಆಯಿತು. ಇನ್ಮೇಲೆ ನೀವು ಯಾರಿಗಾದರೂ ದುಡ್ಡು ಕಳಿಸ್ಬೋದು, ಹಾಗೆ ಯಾರ ಕಡೆಯಿಂದಾದರೂ ದುಡ್ಡನ್ನು ಹಾಕಿಸ್ಕೊಳ್ಬೋದು. ಈ ಮಾಹಿತಿ ಉಪಯುಕ್ತವಾದರೆ, ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡು ಗುರು. ಈ ವಿಡಿಯೋನ ನಿಮಗೆ ಫೋನ್ಪೇ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಿರ್ತಾರಲ್ಲ, ಆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೆ ಒಂದಿಟ್ಟು ಯೂಸ್ ಆಗುತ್ತೆ ಫ್ರೆಂಡ್ಸ್.